ಆತ್ಮೀಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯನ್ನು ಕುರಿತು ಚರ್ಚೆ ಮಾಡೋಣ. ಇತಿಹಾಸದ ಎರಡನೇ ಅಧ್ಯಾಯವಾದ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಬ್ರಿಟಿಷರು ಯುದ್ಧ ಮತ್ತು ನೀತಿಗಳ ಮೂಲಕ ಹೇಗೆ ಭಾರತವನ್ನು ತಮ್ಮ ಒಳಪಡಿಸಿದರು ಎನ್ನುವುದನ್ನು ಚರ್ಚಿಸುತ್ತೇವೆ. ಮುಖ್ಯವಾಗಿ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಅಲ್ಲದೆ ಲಾರ್ಡ್ ವೆಲಸ್ಲಿ ಜಾರಿಗೊಳಿಸಿದ ಸಬ್ಸಿಡರಿ ಅಲೈನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ, ಅದೇ ರೀತಿ ಲಾರ್ಡ್ ಡಾಲ್ಹೌಸಿ ಜಾರಿಗೊಳಿಸಿದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಕುರಿತು ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚಿಸಲಿದ್ದೇವೆ. ಪ್ರೀತಿಯ ಮಕ್ಕಳೇ, ಇತಿಹಾಸದ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಪ್ರೀತಿಯ ಮಕ್ಕಳೇ, ಮೊದಲನೆಯ ಅಧ್ಯಾಯದಲ್ಲಿ ಬ್ರಿಟಿಷರ ಆಗಮನ, ಅವರ ಕರ್ನಾಟಕ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ ಹಾಗೂ ದ್ವಿಸರ್ಕಾರವನ್ನು ಕುರಿತು ಅಧ್ಯಯನ ಮಾಡಿದೆವು. ಇಂದಿನ ಈ ಒಂದು ತರಗತಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎಂದರೆ ಬ್ರಿಟಿಷರು ಭಾರತದಲ್ಲಿ ಹೇಗೆ ತಮ್ಮ ಆಡಳಿತವನ್ನು ವಿಸ್ತಾರಗೊಳಿಸಿದರು ಎನ್ನುವುದನ್ನು ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಡಿಯಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಈ ಅಂಶಗಳ ಕುರಿತು ನಾವು ಚರ್ಚೆ ಮಾಡೋಣ. ಪ್ರೀತಿಯ ಮಕ್ಕಳೇ, ಕರ್ನಾಟಿಕ್ ಯುದ್ಧಗಳ ಮೂಲಕ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಅಧಿಕಾರ ಹಸ್ತಕ್ಷೇಪವನ್ನು ನಡೆಸಿದರು. ಪ್ಲಾಸಿ ಕದನ ಹಾಗೂ ಬಕ್ಸಾರ್ ಕದನಗಳ ಮೂಲಕ ಉತ್ತರ ಭಾರತದಲ್ಲಿ ತಮ್ಮ ಆಡಳಿತದ ಒಂದು ವಿಸ್ತಾರವನ್ನು ಹೊಂದಿದರು. ಅನಂತರ ಅವರಿಗೆ ಮಧ್ಯ ಭಾರತದಲ್ಲಿ ಮರಾಠರು, ಉತ್ತರ ಭಾರತದಲ್ಲಿ ಸಿಖ್ಖರು ದೊಡ್ಡ ಶತ್ರುಗಳಾಗಿ ಬ್ರಿಟಿಷರು ಇವರನ್ನು ಪರಿಗಣಿಸಿದರು. ಮರಾಠ ಮತ್ತು ಸಿಖ್ ಸಾಮ್ರಾಜ್ಯಗಳ ಹಾಗೂ ಆಡಳಿತದ ಕ್ಷೇತ್ರಗಳು ಏನಾದರೂ ಬ್ರಿಟಿಷರು ತಮ್ಮ ಕೈಗೆ ತೆಗೆದುಕೊಂಡರೆ ಹೆಚ್ಚು ಆದಾಯ ಅಲ್ಲದೆ ಹೆಚ್ಚು ಕಡಿಮೆ ಭಾರತದಾದ್ಯಂತ ತಮ್ಮ ಅಧಿಕಾರದ ಒಂದು ಪರಿಧಿಯನ್ನು ಹೆಚ್ಚಿಸಿಕೊಂಡಂತಾಗುತ್ತದೆ ಎಂದು ಬ್ರಿಟಿಷರು ತಮ್ಮಲ್ಲಿಯೇ ಲೆಕ್ಕ ಹಾಕಿಕೊಂಡು ಕುಳಿತಿದ್ದರು. ಹಾಗೆಯೇ ಮರಾಠ ಸಿಖ್ ಆಡಳಿತದಲ್ಲಿ ಹೇಗಾದರೂ ಮಾಡಿ ತಮ್ಮ ಹಸ್ತಕ್ಷೇಪ ಅಥವಾ ಈ ಒಂದು ಪ್ರದೇಶಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಅವಕಾಶಗಳಿಗಾಗಿ ಕಾಯುತ್ತಾ ಕುಳಿತರು. ಯಾವಾಗ ಬ್ರಿಟಿಷರು ಮರಾಠ ಮತ್ತು ಸಿಖ್ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು ಅವಕಾಶಕ್ಕಾಗಿ ಕಾದು ಕುಳಿತಿದ್ದರೋ ಅದೇ ಸಂದರ್ಭದಲ್ಲಿ ಅವರಿಗೆ ದೈವಿ ದತ್ತವೇನೋ ಎಂಬುವಂತೆ ಕೆಲವು ಅವಕಾಶಗಳು ಒದಗಿ ಬಂದವು. ಒದಗಿ ಬಂದ ಅವಕಾಶವನ್ನು ಬ್ರಿಟಿಷರು ಸದುಪಯೋಗಪಡಿಸಿಕೊಂಡು ಮರಾಠ ಹಾಗೂ ಸಿಖ್ ಸಾಮ್ರಾಜ್ಯಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದರು. ಅಲ್ಲದೆ ಬ್ರಿಟಿಷರಿಗೆ ಅನುಕೂಲವಾಗಿದ್ದಂಥ ಭಾರತೀಯ ಆಳರಸರನ್ನು ಸಹ ಬಿಡದೆ ಅವರ ಮೂಲಕವೂ ತಮಗೆ ಯಾವ ರೀತಿಯಾಗಿ ಹಣ ಹಾಗೂ ಸಹಕಾರ ಆಗಬಹುದೆಂಬುದನ್ನು ಆಲೋಚಿಸಿ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳ ಮೂಲಕ ಭಾರತೀಯ
ಬ್ರಿಟಿಷರಿಗೆ ಅನ್ಯೋನ್ಯವಾಗಿದ್ದ ಆಳರಸರನ್ನು ಸಹ ಬ್ರಿಟಿಷರು ದೋಚಿದರು. ಪ್ರೀತಿಯ ಮಕ್ಕಳೇ, ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡಿದರು. ಪ್ಲಾಸಿ ಹಾಗೂ ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು. ಅಲ್ಲದೆ ಈ ಒಂದು ನೀತಿಗಳ ಮೂಲಕ ಬ್ರಿಟಿಷರು ಭಾರತದಲ್ಲಿ ತಮಗೆ ಬೇಕೆನಿಸುವ ಹಾಗೆ ಆಡಳಿತವನ್ನು ವಿಸ್ತರಿಸುವ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಹಸ್ತಕ್ಷೇಪ ನಡೆಸುವ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿದರು. 1765 ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಬ್ರಿಟಿಷರು ಪ್ರಭುತ್ವ ಸಾಧಿಸಿದರು. ಭಾರತದ ಪಶ್ಚಿಮ ಹಾಗೂ ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದವು. ಈ ಕಾರಣ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಬ್ರಿಟಿಷರ ಒಂದು ಆಡಳಿತ ಕ್ಷೇತ್ರ ಸೀಮಿತವಾಗಿತ್ತು. ಈಗ ಬ್ರಿಟಿಷರು ಭಾರತದಾದ್ಯಂತ ತಮ್ಮ ಆಡಳಿತವನ್ನು ವಿಸ್ತರಿಸಲು ಮನಗಂಡರು. ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗದ ಆಳ್ವಿಕೆ ಮಾಡುತ್ತಿದ್ದ ಮರಾಠದ ಪೇಶ್ವಾಗಳು ದಕ್ಷಿಣದಲ್ಲಿ ತುಂಬ ಸಮರ್ಥವಾಗಿ ಆಳುತ್ತಿದ್ದ ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ, ಅದೇ ರೀತಿ ವಾಯುವ್ಯ ಭಾರತದಲ್ಲಿ ಪ್ರಬಲವಾಗಿ ಒಂದು ಆಡಳಿತವನ್ನು ನಡೆಸುತ್ತಿದ್ದಂಥ ಸಿಖ್ಖರು ಬ್ರಿಟಿಷರಿಗೆ ತುಂಬ ಪ್ರಬಲ ಶತ್ರುಗಳಾಗಿ ಕಂಡರು. ರಾಜ ರಣಜೀತ್ ಸಿಂಗನು ಸಿಖ್ಖರನ್ನು ಒಟ್ಟುಗೂಡಿಸಿದ್ದಲ್ಲದೆ ಸಿಖ್ಖರ ಮೇಲೆ ಯಾರದೂ ಸಹ ಒಂದು ಕಣ್ಣು ಬೀಳದಂತೆ ಅವರನ್ನು ಒಗ್ಗೂಡಿಸಿ ಹಿಡಿದಿಟ್ಟಿದನು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಮತ್ತು 19ನೇ ಶತಮಾನದ ಮಧ್ಯಂತರವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು. ಅಲ್ಲದೆ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳ ಮೂಲಕ ಸಹ ಭಾರತವನ್ನು ಕಬಳಿಸುವ ಒಂದು ಹುನ್ನಾರವನ್ನು ಸಹ ಮಾಡಿದರು. ಅಲ್ಲದೆ 18ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ, ವಾಯುವ್ಯ ಭಾಗಗಳಲ್ಲಿ ಯುದ್ಧಗಳನ್ನು ನಡೆಸಿದರು. ಈ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ ಪ್ರಮುಖವಾದವು ಎಂದರೆ ಆಂಗ್ಲೋ ಮರಾಠ ಯುದ್ಧ. ಒಟ್ಟಾರೆಯಾಗಿ ಮೊದಲನೇ, ಎರಡನೇ ಹಾಗೂ ಮೂರನೇ ಆಂಗ್ಲೋ ಮರಾಠ ಯುದ್ಧಗಳೆಂದು 3 ಯುದ್ಧಗಳನ್ನು ಬ್ರಿಟಿಷರು ನಡೆಸಿದರು. ಅಲ್ಲದೆ ದಕ್ಷಿಣದಲ್ಲಿ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ನಡೆಸಿದರು. ಅವುಗಳೆಂದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ. ಇದಲ್ಲದೆ 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಸಹ ನಡೆಸಿದರು. ಅವುಗಳೆಂದರೆ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಹಾಗೂ ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಪ್ರೀತಿಯ ಮಕ್ಕಳೇ, ಈಗ ನಾವು ಆಂಗ್ಲೋ ಮರಾಠ ಯುದ್ಧಗಳ ಕುರಿತು ಚರ್ಚೆ ಮಾಡೋಣ. ಚರ್ಚೆಗಿಂತ ಮುನ್ನ ನಾನು ಈ ಪೇಶ್ವಗಳ ಕುರಿತು ಸ್ವಲ್ಪ ನಿಮಗೆ ಹಿನ್ನೆಲೆಯನ್ನು ನೀಡುತ್ತೇನೆ. ಶಿವಾಜಿ ಮಹಾರಾಜರಿಂದ ಕಟ್ಟಲ್ಪಟ್ಟಂಥ ಮರಾಠ ಸಾಮ್ರಾಜ್ಯವು ಮುಂದೆ ಪೇಶ್ವಗಳ ಕೈಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರಿಸಿದರು. ಮೊದಲನೇ ಪೇಶ್ವಾ ಮಾಧವರಾವ್ ತುಂಬ ಸಮರ್ಥವಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಯಾವಾಗ ಮೊದಲನೇ ಮಾಧವರಾವ್ ಕಾಯಿಲೆಯಿಂದ ಕೊನೆ ಉಸಿರೆಳೆದರೋ ಆಗ ಮಾಧವರಾವನ ಚಿಕ್ಕಪ್ಪ ರಘುನಾಥರಾವ್ ಮತ್ತು ಪೇಶ್ವಾ ಮಾಧವರಾವರ ತಮ್ಮ ನಾರಾಯಣರಾವ್ ಇವರ ಮಧ್ಯೆ ಪೇಶ್ವಾ
ಸ್ಥಾನಕ್ಕಾಗಿ ಪೈಪೋಟಿ ನಡೆಯಿತು. ಈ ಪೈಪೋಟಿಯೇ ಬ್ರಿಟಿಷರು ಮರಾಠರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂತೆ ಮಾಡಿತು. ರಘುನಾಥರಾವ್ ತಾನು ಹೇಗಾದರೂ ಮಾಡಿ ಮರಾಠ ಪೇಶ್ವೆಯಾಗಬೇಕೆಂಬ ಹಂಬಲಿಸಿ ಬ್ರಿಟಿಷರಿಗೆ ತಾನು ಪೇಶ್ವೆಯಾಗುವಂತೆ ಸಹಾಯ ನೀಡುವತ್ತ ಗಮನ ಹರಿಸಬೇಕೆಂದು ಬೇಡಿಕೊಂಡನು. ಅಲ್ಲಿಂದ ಬ್ರಿಟಿಷರು ಮರಾಠ ಸಾಮ್ರಾಜ್ಯದ ಒಂದು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲು ಶುರು ಮಾಡಿದರು. ಅಲ್ಲದೆ ಬ್ರಿಟಿಷರ ಆಶ್ರಯದಲ್ಲಿದ್ದ ಮುಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ಅಲ್ಲದೆ ಬ್ರಿಟಿಷರಿಗೆ ನೀಡಿದ್ದ 2 ವ್ಯಾಪಾರ ಕೇಂದ್ರಗಳಾದಂಥ ಕೋರಾ ಮತ್ತು ಅಲಹಾಬಾದ್ಗಳನ್ನು ಶಾ ಆಲಂ ಸೆಕೆಂಡ್ ಅಥವಾ 2ನೇ ಶಾ ಆಲಂ ಸೆಕೆಂಡನ್ನು ಮರಾಠರಿಗೆ ನೀಡಿದನು. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವೂ ಮನೆ ಮಾಡಿತು. ಅಲ್ಲದೆ ಬ್ರಿಟಿಷರು ಹೇಗಾದರೂ ಮಾಡಿ ಮರಾಠರನ್ನು ಬಗ್ಗು ಬಡಿಯಬೇಕೆಂದು ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡಿದ್ದು ಮರಾಠರಿಗೆ ತುಂಬಲಾಗದ ನಷ್ಟವಾಯಿತು. ಅಲ್ಲದೆ ಪೇಶ್ವ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾಯ ಮತ್ತು ಅವನ ಚಿಕ್ಕಪ್ಪ ರಘೋಬಾ ಅಥವಾ ರಘುನಾಥರಾವ್ ನಡುವೆ ಪೈಪೋಟಿ ನಡೆಯಿತು. ರಘುನಾಥರಾವನು ಬ್ರಿಟಿಷರ ಒಂದು ಸಹಕಾರದೊಂದಿಗೆ ನಾರಾಯಣರಾವನ ಕೊಲೆಗೈದನು. ಈ ಒಂದು ಸಂದರ್ಭದಲ್ಲಿ ನಾನಾ ಫಡ್ನವೀಸ್ ಎಂಬ ಸಮರ್ಥ ಮರಾಠ ನಾಯಕನು ಪೇಶ್ವೆ ಸ್ಥಾನಾಕಾಂಕ್ಷಿಯಾದ ರಘೋಬನ ಬದಲು ನಾರಾಯಣನ ಚಿಕ್ಕ ಮಗು 2ನೇ ಮಾಧವರಾವ್ಗೆ ಮರಾಠ ಒಕ್ಕೂಟದ ಪೇಶ್ವೆ ಎಂದು ಪಟ್ಟ ಕಟ್ಟಿದನು. ಇದರಿಂದಾಗಿ ಕುಪಿತಗೊಂಡ ರಘೋಬನು ಬ್ರಿಟಿಷರ ಬೆಂಬಲ ಕೋರಿದನು. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಯೋಚಿಸಿದರು. ಅಲ್ಲದೆ ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775ರಿಂದ 1782 ಸುಮಾರು 7 ವರ್ಷಗಳವರೆಗೂ ಸುದೀರ್ಘವಾಗಿ ಮೊದಲನೇ ಮರಾಠ ಯುದ್ಧ ನಡೆಯಿತು. ಕೊನೆಯಲ್ಲಿ ಮರಾಠರು ಯುದ್ಧದಲ್ಲಿ ಸೋತರು. ಮೊದಲ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮವಾಗಿ ಮರಾಠರು ಅಹಮದಾಬಾದನ್ನು ಬ್ರಿಟಿಷರಿಗೆ ಕಳೆದುಕೊಂಡರು. ಅಲ್ಲದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡರು. 2ನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಿಸಿದರೂ ಸಹ ಎಲ್ಲ ಅಧಿಕಾರಗಳನ್ನು ರಘುನಾಥರಾಯನಿಗೆ ಹಸ್ತಾಂತರಿಸಲಾಯಿತು. ಎಂದರೆ ರಘುನಾಥರಾಯನಿಗೆ ಪೇಶ್ವನ ಒಂದು ಕಾರಭಾರಿಯಾಗಿ ಅಥವಾ ಕೇರ್ಟೇಕರ್ ಆಗಿ ಗಾರ್ಡಿಯನ್ ಆಗಿ ನೇಮಿಸಲ್ಪಟ್ಟಿತು. ಇದರಿಂದಾಗಿ ರಘೋಬ ತೆರೆಮರೆಯ ಆಳರಸನಾಗಿ ಅಥವಾ ಪೇಶ್ವೆಯಾಗಿ ತನ್ನ ಅಧಿಕಾರವನ್ನು ಚಲಾಯಿಸತೊಡಗಿದನು. ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಪ್ರೀತಿಯ ಮಕ್ಕಳೇ, ಇದೇ ಒಂದು ಸಂದರ್ಭದಲ್ಲಿ ಲಾರ್ಡ್ ವೆಲಸ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದು ಸಹಾಯಕ ಸೈನ್ಯ ಪದ್ಧತಿ ಎಂಬ ಹೊಸ ನೀತಿಯನ್ನು ಜಾರಿಗೆ ತಂದನು. ಪ್ರೀತಿಯ ಮಕ್ಕಳೇ, ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಕುರಿತು ಚರ್ಚಿಸುವುದಕ್ಕಿಂತ ಮುಂಚೆ ಅದರ ಹಿನ್ನೆಲೆಯನ್ನು ನಾನು ತಮಗೆ ಸ್ವಲ್ಪ ತಿಳಿಸಿಕೊಡುತ್ತೇನೆ. ಸಹಾಯಕ ಸೈನ್ಯ ಪದ್ಧತಿ ಎಂದರೆ ಬ್ರಿಟಿಷರು ತಮ್ಮ ಹೆಚ್ಚಿನ ಧನವನ್ನು ಸೈನ್ಯದ ಮೇಲೆ ಖರ್ಚು ಮಾಡುತ್ತಿದ್ದರು. ಲಾರ್ಡ್ ವೆಲಸ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಬಂದ ನಂತರ ಈ ಒಂದು ಅಂಶವನ್ನು ಗಮನಿಸಿದನು. ಹೇಗಾದರೂ ಮಾಡಿ ಈ ಸೈನ್ಯದ ಮೇಲಿನ ಖರ್ಚು ವೆಚ್ಚಗಳನ್ನು ತಗ್ಗಿಸಬೇಕು ಅಥವಾ ಇದನ್ನು ಬೇರೆಯವರಿಗೆ ಹೇಗಾದರೂ ಮಾಡಿ ವರ್ಗಾಯಿಸಬೇಕೆಂದು ಆಲೋಚಿಸಿದನು. ಆ ಸಂದರ್ಭದಲ್ಲಿ ಲಾರ್ಡ್ ವೆಲಸ್ಲಿಗೆ ಹೊಳೆದ ಒಂದು ನೀತಿಯೇ ಸಹಾಯಕ ಸೈನ್ಯ ಪದ್ಧತಿ. ಎಂದರೆ ಭಾರತದ ಆಳರಸರಿಗೂ ಬ್ರಿಟಿಷರಿಗೂ ನಡುವೆ ನಡೆಯುವಂಥ ಒಂದು ಒಪ್ಪಂದ.
ಈ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದ ಕರಾರುಗಳೆಂದರೆ ಬ್ರಿಟಿಷರು ಭಾರತೀಯ ಅರಸರಿಗೆ ಎಲ್ಲ ರೀತಿಯಾದಂಥ ರಕ್ಷಣೆಯನ್ನು ನೀಡಬೇಕು. ಇದಕ್ಕೆ ಬದಲಾಗಿ ಭಾರತೀಯ ಆಳರಸರು ಬ್ರಿಟಿಷರ ಸೈನ್ಯದ ಖರ್ಚು, ವೆಚ್ಚ, ಸಂಬಳಗಳನ್ನು ನೋಡಿಕೊಳ್ಳಬೇಕು. ಹಾಗಾದರೆ ಪ್ರೀತಿಯ ಮಕ್ಕಳೇ, ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂಥದ್ದು ಒಂದು ಒಪ್ಪಂದ. ಈ ಒಪ್ಪಂದದ ಅನ್ವಯ ಬ್ರಿಟಿಷರು ಭಾರತೀಯ ಆಳರಸರಿಗೆ ರಕ್ಷಣೆ ನೀಡಬೇಕು, ಭಾರತೀಯ ಆಳರಸರು ಬ್ರಿಟಿಷ್ ಸೈನ್ಯದ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕು. ಮುಂದಿನ ತರಗತಿಯಲ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಆತ್ಮೀಯ ಮಕ್ಕಳೇ, ಇಲ್ಲಿ ಮುಖ್ಯವಾಗಿ ಪರೀಕ್ಷಾರ್ಥವಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ವಿವರಿಸಿ, ಚರ್ಚಿಸಿ ಎಂದು ಕೇಳಬಹುದು. ಇದರ ಮೇಲೆ ತಮ್ಮ ಗಮನ ಇರಲಿ. ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಲಾರ್ಡ್ ವೆಲಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯ ಕರಾರುಗಳನ್ನು ಕುರಿತು ಚರ್ಚೆ ಮಾಡೋಣ. ಮೊದಲನೆಯದಾಗಿ, ಲಾರ್ಡ್ ವೆಲಸ್ಲಿ ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಯ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಯಿತು. ಅಲ್ಲದೆ ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿದ್ದವು. ಅದಲ್ಲದೆ ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಅವನು ಅನುಸರಿಸಿದ 3 ವಿಧಾನಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ ನೀತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧ, ಹಾಗೂ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸುವ ಒಂದು ವ್ಯವಸ್ಥೆ.